ಕಲುಷಿತ ನೀರು ಸೇವಿಸಿ ಒಬ್ಬರು ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ನಾನೀಗ ಸಾಲುಂಡಿ ಗ್ರಾಮದಲ್ಲಿದ್ದೀನಿ. ಗ್ರಾಮಸ್ಥರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಏನಾಗಿತ್ತು ಸರ್ ಗ್ರಾಮದಲ್ಲಿ? ಸರ್, ಗ್ರಾಮದಲ್ಲಿ ಏನು ಆಗಿದ್ದಿಲ್ಲ. ನಿನ್ನೆ ಮೊನ್ನೆಯಿಂದ ಈ ತರ ಒಂದು 20-30 ಜನಕ್ಕೆ ವಾಂತಿ ಭೇದಿ ಈ ತರ ಆಗಿ ಇಬ್ರು ಸೀರಿಯಸ್ ಅಲ್ಲಿ ಇದ್ರು. ಒಬ್ರು ಏನೋ ಈಗ ತಿರೋಗಿದಾರೆ ಅಂತ ಹೇಳ್ತಾ ಇದಾರೆ. ಸರ್ಕಾರ ಕೂಡಲೇ ಗಮನಕ್ಕೆ ಬಂದು ಗ್ರಾಮದಲ್ಲಿರೋ ಜನಗಳ ಕಾಪಾಡ್ಬೇಕು. ಸರ್ಕಾರಕ್ಕೆ ನಾವು ಗ್ರಾಮದವರು ಆತಂಕದ ಇದೀವಿ. ಏನಾಗುತ್ತೋ ಇಷ್ಟು ಜನ ಏನ್ ಹಿಂಗಾಯ್ತಲ್ಲ ಅಂದ್ಬಿಟ್ಟು ತುಂಬಾ ಭಯದಲ್ಲಿದ್ದೀವಿ. ಅದರಿಂದ ಸರ್ಕಾರ ಈಗ ಏನ್ ಡೆತ್ ಆಗಿದೆ ಹುಡುಗನಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಸರ್ಕಾರ ಕೂಡಲೇ ಬಂದು ಗಮನಿಸ್ಬೇಕು ಅಂತ ನಾವು ಜಿಲ್ಲಾಧಿಕಾರಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದೀವಿ. ಕೂಡಲೇ ನಾವು ಈಗ ಹೋಗಿ ಕಾಮಕ್ಷೇತ್ರ ನೋಡ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ನಾವು. ಸರ್, ಕುಡಿಯುವ ನೀರಿನ ಸಮಸ್ಯೆಯಿಂದ ಹಂಗಾಗಿದೆ ಅಂತ? ಸರ್, ಕುಡಿಯುವ ನೀರಿನ ಸಮಸ್ಯೆ ಅಂತ ಈಗ ನಮಗೆ ಚೆಕ್ ಮಾಡಿದಾಗ ಇಲ್ಲ ಅಂತ ಹೇಳ್ತವ್ರೆ. ನಮ್ಮ ಪ್ರಕಾರ ಅದರಲ್ಲೇ ಬಂದಿರೋದು ಅಂತ ನಾವ್ ಹೇಳ್ತಿದ್ದೇವೆ ಸರ್. ಎಷ್ಟು ಮಂದಿಗೆ ಈ ತರ ಆಗಿದೆ ಸರ್? ಈಗ ಹೇಗಿದ್ದಾರೆ ಸರ್ ಎಲ್ಲರೂ? ಒಂದು 20-25 ಜನ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಡೆತ್ ಆಗಿದೆ ಅಂತ ಈಗಲೇ ಗೊತ್ತಾಗ್ತಾ ಇರೋದು. ಏನು ಅಂತ ಇದು ಗೊತ್ತಾಗ್ತಾ ಇಲ್ಲ. ಇದು ಸಂಬಂಧಪಟ್ಟವರು ಬಂದು ಬೇಗ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕ್ರಮ ಅಂದ್ರೆ ಏನ್ ಕ್ರಮ ಆಗ್ಬೇಕು ಅಂತ ಸರ್? ನಮ್ಮ ರಾತ್ರಿ 3 ಗಂಟೆ ಇಲ್ಲೇ ಇದ್ದೀವಿ. ಡಾಕ್ಟರ್ಗಳು ಭಾಳ ಸ್ಪಂದಿಸ್ತವ್ರೆ. ನಿನ್ನೆ 3 ಗಂಟೆಯಿಂದ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಸಿಟ್ ಕೊಟ್ಕೊಂಡು ಎಲ್ಲರಿಗೂ ಮಾಹಿತಿ ಕೊಡ್ತಾವ್ರೆ. ಏನಾಗಿದೆ ಏನಂತಂದ್ರೆ ಅವರು ತಿಳಿಸವ್ರೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರನೂ ಅಷ್ಟೇ, ಅಧಿಕಾರಿಗಳು ಯಾರೋ ಬಂದು ಎಲ್ಲ ಬಂದು ಈಗ ಆಗಿರೋದನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಏನೇನು ಆಗ್ಬೇಕು ಅದನ್ನ ಇದು ಮಾಡ್ಕೊಂಡು ಒಳ್ಳೇದು ಮಾಡಿದ್ರೆ ಸರಿ ಅಂತ. ನಾವು ಇಲ್ಲಿಂದ ಬೆಳಗ್ಗೆ ನೆನ್ನೆಯಿಂದ ಇಲ್ಲೇ ಇದ್ದೀವಿ. ಡಾಕ್ಟರ್ಗಳು ಮತ್ತೆ ಎಲ್ಲರೂ ಬಂದು DC ಸಾಹೇಬರು ಬಂದು ವಿಸಿಟ್ ಮಾಡೋರು. ಅವರು ಬಂದಾರೆ, ಎಲ್ಲನೂ ಇದು ಮಾಡ್ತಾರೆ. ಸ್ಪಾಟ್ ಎಲ್ಲ ನೋಡ್ಕೊಂಡು ಎಲ್ಲ ಹೋಗವ್ರೆ. ಅದರಿಂದ ಕೂಡಲೇ ಬಂದು ಇನ್ನೂ ಸ್ವಲ್ಪ ಬಂದು ಹೆಚ್ಚಿನ ಅನಾಹುತ ಅನಾಹುತನೇ ಒಳ್ಳೇದಾದಂಗೆ ಮಾಡ್ಕೊಂಡು ಅಧಿಕಾರಿಗಳು ಬಂದು ಇಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ಈಗ ಒಬ್ರು ತೀರೋಗಿದ್ದಾರೆ ಅಂತ ಹೇಳ್ತಾರಲ್ಲ ಸರ್, ಈಗ ಬೆಳಗ್ಗೆನೆಲ್ಲ ಕೂಡ ಸಾಕಷ್ಟು ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಸರ್. ಏನಾಗ್ತಿದೆ ಸರ್ ಅಲ್ಲಿ? ಸರ್, ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಕಾಮಾಕ್ಷಿಲಿ. ಆದ್ರೆ ಸ್ಪಂದಿಸಿಲ್ಲ ಬಾಡಿ. ಏನು ಕಿಡ್ನಿ ಎಲ್ಲ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಹೋಗಿದ್ರು. ಆದ್ರೆ ಬದುಕಿಲ್ಲ ಪಾಪ. ನಮ್ಗೆ ತುಂಬಾ ನೋವಿದೆ. ನಮ್ಗೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಏನಾರ ಪರಿಹಾರ ಕೊಡೋದಿದ್ರೆ ಆ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಸರ್ಕಾರಕ್ಕೆ ಅಂತ ನಾವು ಕೇಳ್ತೀವಿ. ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಈಗ ನಾವು ಈಗ ಬಿಲ್ ಎಲ್ಲ ಪಾಪ ಬಡ ಕುಟುಂಬ ಸಾಲ ಮಾಡಿ ಕಟ್ಟಿದೆ. ಈಗ ಏನಾಗಿದೆ ಗೊತ್ತಿಲ್ಲ. ವಾಟರಿಂದ ಆಗಿದೆ ಅಂತ ನಮ್ಗೆ ಡಾಕ್ಟರ್ ಎಲ್ಲ ಹೇಳ್ತಾ ಇರೋದು. ಅದರಿಂದ ಸರ್ಕಾರ ಕೂಡಲೇ ಗಮನಿಸಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಆಮೇಲೆ ನಮ್ಗೆ ಸೆಪ್ಟಿಕ್ ಟ್ಯಾಂಕ್ ಮಾಡಿದ್ದ ಒಂದು ಮೂಡೋದರಿಂದ ಈಗ ಅನಾಹುತಕ್ಕೆ ಕಾರಣ ಮೂಡನೇ ಕಾರಣ. ಮೂಡ ಟಿಕೆ ರೇವಂತ ಇಂಜಿನಿಯರ್ ಇದ್ರೆ ಅವ್ರಿಗೆ ಹೇಳ್ದು ಸೆಪ್ಟಿಕ್ ಟ್ಯಾಂಕ್ ಕನೆಕ್ಷನ್ ಕೊಡ್ಸಿ ಸರ್ ಅಂತ ಹೇಳ್ದ. ಆ ವಯ್ಯ ಕೊಡ್ಸಿಲ್ಲ. ಇವತ್ತು ಅನಾಹುತಕ್ಕೆ ಕಾರಣ ಅದೇನೇ ಕಾರಣ. ಈಗ ನಿಮ್ಮನೆಯವರು ಯಾರು ಹಾಸ್ಪಿಟಲ್ ಇದ್ದಾರೆ, ಏನಾಗಿದೆ ಸರ್? ಸರ್, ನಾನು ಬೆಳಗಿನ ಜಾವ 12:30 ಸ್ವಲ್ಪ ಅವ್ರಿಗೆ ವಾಮಿಟ್ ಮತ್ತೆ ಲೂಸ್ ಮೋಷನ್ ಆಯ್ತಾಯ್ತು. ಮಾಮೂಲಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಅಂದ್ಬಿಟ್ಟು ನಾವು ಮಾಮೂಲಿಯಾಗಿ ನಾರ್ಮಲ್ ಆಗಿ ಕರ್ಕೊಂಡು ಹೋದ್ವು. ಆಮೇಲೆ ಅಲ್ಲಿ 20,000 ದುಡ್ಡು ಕಟ್ಟಿ ಅಂದ್ರು. ನಮ್ಮ ಹತ್ರ ದುಡ್ಡು ಇಲ್ದ ಕಾರಣದಿಂದ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವು. ಅಲ್ಲಿಗೆ ಹೋದಾಗ ಒಂದೊಂದು ಪ್ರಾಬ್ಲಮ್, ತುಂಬಾ ಲೂಸ್ ಮೋಷನ್ ಮತ್ತೆ ಇದೆಲ್ಲ ಆಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತು. ಅದಾದ್ಮೇಲೆ ಊರಿಗೆ ಕಾಲ್ ಮಾಡಿದಾಗ ಒಂದೊಂದು ಪೇಷಂಟ್ಗಳೇ ಸ್ಟಾರ್ಟ್ ಆದ್ವು. ನಮಗೂ ಭಯ ಆಗ್ಬಿಟ್ಟು ನೆನ್ನೆ ನ್ಯೂಸರ್ಗೆಲ್ಲ ಹೇಳ್ಬಿಟ್ಟು ನಾವೇನೋ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ವು. ಅದಾದ್ಮೇಲೆ ಇಲ್ಲಿ ನೆನ್ನೆ ರಾತ್ರಿಯಿಂದ MLA ಅವರಾಗಿರ್ಬೋದು, ಈ ಕ್ಷೇತ್ರದವರು ಮತ್ತೆ ಯಾವ ಅಧ್ಯಕ್ಷರುಗಳಾಗಿರ್ಬೋದು, ಒಬ್ರು ಹಾಸ್ಪಿಟ್ಲಿಗೆ ಬಂದಿಲ್ಲ. ಇಲ್ಲಿ ನಿಂತ್ಕೊಂಡು ಏನ್ ಮಾಡಿದ್ರು ಆಗಲ್ಲ ಸರ್. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಇಲ್ಲ, ಏನಾಗಿದೆ ಏನಂತ ಯಾರು ಕೇಳಿಲ್ಲ. ಇಲ್ಲಿ ಇವ್ರಿಗೆ ಬೇಕಾಗಿರೋದು ಏನಂದ್ರೆ ದೇವಸ್ಥಾನಗಳ ಅಭಿವೃದ್ಧಿ ಆಗ್ಬೇಕು. ರೋಡ್ಗಳೆಲ್ಲ ಊರುಗಳದ್ದು ರೋಡ್ ಅಲ್ಲ. ಮತ್ತೆ ಇಲ್ಲಿ ಟ್ಯಾಂಕ್ಗಳ ಸ್ಕೂಲ್ ಮಕ್ಕಳುಗಳು ನೀರು ಕುಡಿದ್ರು ಎಷ್ಟು ಪಾಚಿ ಕಡೆಯುತ್ತೆ ಅಲ್ಲಿ ನೋಡಿ. ಇಲ್ಲಿ ನಿಮ್ಗೆ ಗೊತ್ತಾಗಿದೆ. ನಾನು 32 ವರ್ಷ ಆಯ್ತು ಸರ್ ಇಲ್ಲಿ ಹುಟ್ಟಿ. ನಾನು 32 ವರ್ಷದಿಂದ ಒಂದು ಟ್ಯಾಂಕ್ ಕ್ಲೀನ್ ಆಗಿರೋದು ನೋಡಿಲ್ಲ ನಾನು ಇಲ್ಲಿ. ಒಂದು ಟ್ಯಾಂಕ್ ಇವತ್ತು ಮಾಡ್ತಾ ಇದಾರೆ. ಇದನ್ನ ಎಲ್ಲ ಸತ್ ಮೇಲೆ ಇವ್ರ ಮನೆ ಒಳಗಡೆ ಮಾತ್ರ ಒಳ್ಳೊಳ್ಳೆ ಬಿಸ್ತರೆ ವಾಟರ್ಗಳು ಇರ್ತವೆ. ನಾವು ಜನಗಳು ಓಟ್ ಹಾಕ್ಬಿಟ್ಟು ನಾವು ಬಾತ್ರೂಮ್ ನೀರು ಕುಡಿಬೇಕು, ನಾವು ಸಾಯ್ಬೇಕು. ಇಲ್ಲಿ ಇಷ್ಟೇ ಆಗಿರೋದು. ಇಲ್ಲಿ ಹೇಗಿದ್ದಾರೆ ಸರ್ ಈಗ ನಿಮ್ ತಾಯಿ? ಸರ್, ತುಂಬಾ ಕ್ರಿಟಿಕಲ್ ಇದೆ, ಸೀರಿಯಸ್ ಅಂದ್ರೆ ಎಮರ್ಜೆನ್ಸಿಲಿ ಇದ್ದಾರೆ. ಮತ್ತೆ ಬೆಳಿಗ್ಗೆ ನಮ್ಮ ಚಿಕ್ಕಮ್ಮನಿಗೂ ಅದೇ ತರ ಆಗಿದೆ. ಅವ್ರನ್ನ ಅಲ್ಲೇನೆ ಅಡ್ಮಿಟ್ ಮಾಡಿದ್ದೀನಿ. ಇಷ್ಟ ಆಗಿದೆ ಸರ್. ಇದು ಗ್ರಾಮಸ್ಥರ ಮಾತು. ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಹಲವರು ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಕೂಡ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆದ್ರೂ ಕೂಡ ಜನಪ್ರತಿನಿಧಿಗಳಾಗಬಹುದು ಅಥವಾ ಅಧಿಕಾರಿಗಳಾಗಬಹುದು ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಮೃತಪಟ್ಟಂತಹ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು, ಇಲ್ಲದಿದ್ರೆ ಪ್ರತಿಭಟನೆ ಮಾಡ್ತೀವಿ ಏನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.